ಲವಣಿ ಹಾಕಿಂದಿವಿ ಅಣ್ಣ. ನಮ್ಮ ಕಾಕರ್ದ ಲವಣಿ ಹಾಕಿಂದಿವಿ. ಅದನ್ನ ನಮ್ಮ ಅಣ್ಣವ್ರು ನೋಡ್ತಾರಣ್ಣ. ನೋಡಲ್ಲ ಅಣ್ಣ ನೋಡ್ತಾನಣ್ಣ. ಹಿರಿಯತ್ತ ಇಲ್ಲಿ ಒಂದು ಮಿಲ್ ಐತೆ ಅಣ್ಣ. ನೀವು ಬರ್ತಾ ನೋಡ್ಬೇಕಣ್ಣ. ಹಾಂ ಅಣ್ಣ ಅವರು ಮಿಲ್ ನೋಡ್ಕೊಂತಾರಣ್ಣ. ಅವ್ರ ಮಿಲ್ ನೋಡ್ತಾರ. ನಮ್ದು ನಾನು ಅಪ್ಪಾಜಿಯರು ಇದನ್ನ ನೋಡ್ಕೊಂತೀವಿ ಅಣ್ಣ. ಒಬ್ಬೊಬ್ರು ಒಂದೊಂದು ಕೆಲಸ. ಹಾಂ ಒಬ್ಬೊಬ್ರು ಒಂದು ಕೆಲಸ ನೋಡಿ. ಎಲ್ಲರೂ ನಿಂತು ಮಾಡಿದ್ರೆ ಅಷ್ಟೇ ಫಲ ಬರುತ್ತೆ, ಒಬ್ರು ಮಾಡಿದ್ರೆ ಅಷ್ಟೇ ಫಲ ಬರ್ತದೆ. ಹಾಗಾಗಿ ಬೇರೆ ಬೇರೆ ಸಪ್ರೇಟ್ ಅವ್ರವ್ರ ಕೆಲಸ ಅವ್ರವ್ರ ಅಣ್ಣ. ಈಗ ಈಗ ನಮ್ಮಣ್ಣ ಹೊಲ ಮನೆ ಮಾಡ್ತಾನ, ಅಲ್ಲಿ ನಾನು ಕರೆಯಂಗಿಲ್ಲ ನಾ ಇಲ್ಲಿ ಆತಂಗೆ ಕರೆಯಂಗಿಲ್ಲ ಅಣ್ಣ. ಆ ಥರ ಅಣ್ಣ. ಈಗ ನಾನು ನಮ್ಮ ಅಪ್ಪಾಜಿಯರು ನಾವು ಇದನ್ನ ಮಾಡ್ಕೊಂಬೋದು ಹಂಗಣ್ಣ. ಮತ್ತೆ ಯಾವ್ದಾರ ಒಂದು ಫಂಕ್ಷನ್ ಆಯ್ತು, ಕಾರ್ಯಕ್ರಮ ಆಯ್ತು, ಸಂಬಂಧಿಕರು ಫೋನ್ ಮಾಡಿ ಕರೆದಾಗ ಮತ್ತೆ ಅವಾಗ ಹೆಂಗ್ ಮಾಡ್ತೀರಿ? ಅವಾಗೇನು ಇಲ್ಲ ಅಣ್ಣ ಹಂಗ ಮಧ್ಯಾಹ್ನ ಹೊತ್ತು ಹೇಳಿದ್ನಲ್ಲ, ಮಧ್ಯಾಹ್ನ ಹೊತ್ತು ಆದ್ರೆ ಒಂದ್ ದಿವಸದ ಜೀವನ ಅಲ್ಲ ಇದು. ಅದಕ್ಕೆ ಹಂಗ ಮಧ್ಯಾಹ್ನ ಹೊತ್ತು ಏನಿದ್ರ ಹೋಗ್ತೀವಣ್ಣ. ಮಧ್ಯಾಹ್ನ ಹೊತ್ತು ಇದ್ರೆ ಹೋಗ್ತೀನಿ, ಇಲ್ಕಂದ್ರೆ ಇಲ್ಲ ಅಣ್ಣ. ಇಲ್ಕ ಇದು ಬಿಡುಗಡೆ ಇಲ್ಲದಣ್ಣ. ಇದು ಬಿಡುಗಡೆ ಇದ್ದಿಲ್ದ. ಅದಕ್ಕೆ ಏನಾರ ಹಿಂಗೆ ಬಿಡ್ರಿ ಮುಂದ್ಸಲಿಗೆ ಬರ್ತೀನಿ ಅನ್ಬೋದಣ್ಣ. ಇದು ಕನ್ನಕ್ಕೆ ಬರೋದಿಲ್ಲ ನೋಡೋಣ. ಅದ್ರಾಗ ಆಳಿಂದು ದೊಡ್ಡ ಹೊರತೈತೆ ಅಣ್ಣ. ಏನು ಬಿಡು ಒಂದು ದಿವಸ ಹಚ್ಚಿ ಕರೆಕ್ಟ್ ಜೇಕ್ರಿಕೆ ಮಾಡಲ್ಲಣ್ಣ. ಹಾಗಾಗಿ ನಾವು ಮುಂದೆ ನಿಂತು ಮಾಡಿಸಿದ್ರೆ ಕರೆಕ್ಟ್ ಜೇಕ್ರಿಕೆ ಮಾಡಲ್ಲಣ್ಣ. ಅದ್ರ ನಾವು ಬಿಟ್ಟು ಹೋಗ್ಬಿಟ್ರೆ ಚೆನ್ನಾಗಿ ನೋಡ್ಕೊಳಲ್ಲಣ್ಣ. ಹಂಗಾಗಿ ಮನೆಯವ್ರು ನೋಡ್ಕೊಳೋದ್ರಿಂದ ಇದು ಅನ್ನಿಸ್ತೈತೆ ಅಣ್ಣ. ಹಂಗಾಗಿ ಎಲ್ಲಿ ಹೋಗೋದಿಲ್ಲ ಅಣ್ಣ. ಇಲ್ಲ ನೋಡ್ಕೊಂಡು ಇಲ್ಲೇ ಇರೋದು. ಈಗ ಎಷ್ಟೆಷ್ಟು ಯಾವ್ಯಾವ ತಳಿ ಅಂದ್ರೆ ಒಂದೇ ತಳಿ ಐತೆ, ಬೇರೆ ಬೇರೆ ತಳಿ ಸಾಕಿರೋದು? ನಮ್ಮದು ಈಗ HF ಅಂತ ಐತಣ್ಣ, ಇನ್ನೊಂದು ಡೆರ್ಸಿ ಅಂತ ಐತಣ್ಣ. 2 ತಳಿ ಅದಾವಣ್ಣ. ಈಗ ಆದಷ್ಟು ನಮ್ಮ ಡೆವಲಪ್ಮೆಂಟ್ ಮಾಡ್ಬೇಕನ್ನೋದು HF ಮಾಡ್ಬೇಕಣ್ಣ. HF ಮಾಡ್ಬೇಕು ಅಂದ್ರೆ ಅಂತಾರಣ್ಣ ಜನರು, ಅವು SNF ಬರಂಗಿಲ್ಲ, ಪ್ಯಾಟ್ ಬರಂಗಿಲ್ಲ ಅಣ್ಣ ಅಂತಾರಣ್ಣ. ಹಂಗಾಗಿ ನಾವು ಹಂಗಾಗ್ಬಾರ್ದಂದ ಎಮ್ಮೆ ಇಟ್ಟಿವಣ್ಣ. ಅದ್ರ ಜೋಡಿ 3 ಎಮ್ಮೆ ಅದಾವಣ್ಣ. ಈಗ ಇದು ಗಬ್ಬ ಐತಣ್ಣ. ಇವು 2 ಈಗ ಹೆಣ್ತಾವಣ್ಣ. ಇವು ಮೂರ್ಲ ಅಣ್ಣ. ಅದು ಬೇರೆ ಐತಲ್ಲ ತಳಿ? ಅದು ಇಲ್ಲಿ ಜವಾರಿ ಅಣ್ಣ. ಅದು ಜವಾರಿ ಅಣ್ಣ. ಲೋಕಲ್ ಅಣ್ಣ. ಇಲ್ಲಿ ಯಾವ ಕಡೆ ತಂದ್ರಿ ಇದು ಮುರ್ರಾ? ಇವು ಇಲ್ಲಿ ಸಿಂಧನೂರು ಅಂತಂದು ತೊಗೊಂಬಂದಿವಣ್ಣ. ಸಿಂಧನೂರು ತೊಗೊಂಬಂದಿವಣ್ಣ. ಅಣ್ಣ ಸಿಂಧನೂರ ತೊಗೊಂಬಂದಿವಣ್ಣ. ಅಲ್ಲಿ ಸಂತೆ ಐತೆ ಅಣ್ಣ, ಆ ಸಂತೆ ತೊಗೊಂಬಂದಿವಣ್ಣ. ಅಂದ್ರೆ ಆಕಡೆ ಎಲ್ಲ ಬೇರೆ ಕಡೆ ಕಟ್ತಿದ್ದ ಅವು ಇವು ಆಕಡೆ ಎಲ್ಲ ದಲ್ಲಾಲ್ ರೀತಿಯಾಗಿ ತೊಗೊಂಬಂದಿವಣ್ಣ. ದಲ್ಲಾಲ್ ರೀತಿಯಾಗಿ ತೊಗೊಂಬಂದಿವಣ್ಣ. ಅವು ಒಂದು 8 ಆಕಳ ತೊಗೊಂಬಂದಿವಣ್ಣ ಮೊನ್ನೆ. ಈಗ ಮಾಡಾಕತ್ತೀವಣ್ಣ. ಈಗ ಎಲ್ಲ ಸೆಡ್ ಆಗಿ 1.5 ವರ್ಷ ಆತಣ್ಣ. ನಾವೀಗ ಮಾಡಾಕತ್ತಿರೋದು ಈಗ ಒಂದು 8-9 ತಿಂಗಳು ಆತಣ್ಣ. ಆಕಳ ಈಗೆಲ್ಲ ತಂದಿರೋ ಅಂದ್ರೆ 8-9 ತಿಂಗಳು ಆತಣ್ಣ ಮಾಡಾಕತ್ ನಾವು. ಈಗ ನೀವು ಈಗ ಹೊಸಬ್ರು ಮಾಡ್ತಾರ, ನೀವು ಹೊಸದಾಗಿದ್ದಾನೆ ಶುರು ಮಾಡ್ಯಾರ. ಈಗ ಒಬ್ರಿಗೆ ಗೊತ್ತಿರ್ತೋ ಒಬ್ರಿಗೆ ಗೊತ್ತಿರೋದಿಲ್ಲ, ಆಯ್ಕೆ ಮಾಡೋದ್ರಾಗೆ. ಈಗ ಕೆಲವೊಂದು ಕಡೆ ವಿಡಿಯೋ ಈಗ ಪರಿಸರ ಲೋಕಲ್ ಯಾರೇ ಲೋಕಲ್ ಆಯ್ತು, ಬೇರೆ ಕಡೆ ದಲ್ಲಾಳಿಗಳಾಯ್ತು, ಇತ್ತ ತರ ಐತೆ ಇತ್ತ ತರ ಎಲ್ಲ ಅಂತೇಳಿ ವಿಡಿಯೋ ಮಾಡಿಬಿಡ್ತಾರೆ. ಇಷ್ಟು ಲೀಟ್ರ್ ಅಷ್ಟು ಲೀಟ್ರ್ ಅಂತೇಳಿ ಅವರು ಮಾಡ್ತಾರಣ್ಣ. ಯಾಕಂದ್ರೆ ಅವರು ಸೇಲ್ ಆಗ್ಬೇಕಲ್ಲಣ್ಣ, ಮಾಡ್ತಾರಣ್ಣ. ನಾವು ಆದಷ್ಟು ಸ್ಟೇ ಮಾಡ್ಬೇಕಣ್ಣ, ತಿಳ್ಕೊಬೇಕಣ್ಣ. ತಿಳ್ಕೊಂಡು ಅದ್ರ ಬಗ್ಗೆ ನಮ್ಮ ತಲೆ ಹೆಣ್ತೈತಿ ಇಲ್ಲ ತಿಳ್ಕೊಬೇಕಣ್ಣ. ತಿಳ್ಕೊಂಡು ಆಕಳ ಫುಲ್ಲು ಇದಿರ್ಬೇಕಣ್ಣ. ಹಿಂಗೆ ನಾವು ಕೈಲಿ 1 ಮಾರು ಹಾಕಿದ್ರೆ 1 ಮಾರು ಮೇಲೆ ಬರ್ಬೇಕಣ್ಣ. 1 ಮಾರು ಮೇಲೆ ಆಕಳ ಬರ್ಬೇಕಣ್ಣ. ಮತ್ತು ಕೆಚ್ಚಲ್ ನರ ಇರ್ತಾವಣ್ಣ. ನರ ಕ್ರಾಸ್ ಇರ್ಬೇಕಣ್ಣ. ಆದಷ್ಟು ಕ್ರಾಸ್ ಇರೋದ್ರಿಂದ ಹಾಲು ಉತ್ಪತ್ತಿ ಬರ್ತಾನೆ. ಜಾಸ್ತಿ ಹಿಡ್ತೈತೆ ಅನ್ನೋದು ಕನ್ಫರ್ಮ್ ಆಗೋದು ಅಂದ್ರೆ ಅದಣ್ಣ. ಒಟ್ಟು ನರ ಕ್ರಾಸ್ ಇರ್ಬೇಕಣ್ಣ. ಕ್ರಾಸ್ ಇರ್ಬೇಕು. 4 ಮಲಿ ಸವ ಇರ್ಬೇಕಣ್ಣ. 4 ಮಲಿ ಸವ ಇರ್ಬೇಕಣ್ಣ. ಮತ್ತು ಈಗ ಹಿಂಗೆ ಮಲಿ ಇರ್ತಾವಲ್ಲಣ್ಣ, ಮಲಿ ನಡುವು 4 ಬಾಳು ದೂರ ಇರ್ಬೇಕಣ್ಣ. ಹಿಂಗೆ ಅಡ್ಡ ಹಿಂದ ದೂರ ಇರ್ಬೇಕಣ್ಣ. ದೂರ ಇರೋದ್ರಿಂದ ಹಾಲು ಬರ್ತಾವಣ್ಣ. ಅಂದ್ರೆ ಅದು ಹಿಡ್ತೈತಿ ಅನ್ನೋದು ಕನ್ಫರ್ಮ್ ಅಣ್ಣ. ಹಿಡ್ತೈತಿ. ಇದು ಎತ್ತರ ಇರ್ಬೇಕಣ್ಣ, ಬೀಸಿರ್ಬೇಕು. ಇಲ್ಲೈತಿ ನೋಡೋಣ, ಈ ಥರ ಇರ್ಬೇಕಣ್ಣ. ಈ ಥರ ಇರೋದ್ರಿಂದ ಆಕಳ ಹಾಲು ಬರ್ತಾವಣ್ಣ. ಈ ಥರ ಇಲ್ಲಿ ಐತಿ ನೋಡೋಣ, ಹಿಂಗೆ 4 ಮಲಿ ಇದೇ ಇರ್ಬೇಕಣ್ಣ. ಮತ್ತು ನರ ಕ್ರಾಸ್ ಇರ್ಬೇಕಣ್ಣ. ಇರೋದ್ರಿಂದ ಆಕಳ ಹಾಲು ಉಚ್ಚೋ ಚಾನ್ಸಸ್ ಇರ್ತೈತೆ ಅಣ್ಣ. ಈಗ ನೀವು ಎಲ್ಲಾದರೂ ಕೆಲವೊಂದು ಕಡೆ ನೀವು ಮೋಸ ಹೋಗಿರೋ ಏನಿಲ್ಲ ಅಂದ್ರೆ ಸಾಕೋಕ್ಕಿಂತ ಹೋಗಿವಿ ಅಣ್ಣ.
ನಾವು ಮೋಸ ಹೋಗಿವಣ್ಣ. ಅಂದ್ರೆ ಇಲ್ಲೇ ನಾವು ಇಲ್ಲೇ ನಮ್ಮ ಲೋಕಲ್ ಹಡಗ ಸಂತ್ಯಾಗ ತೊಗೊಂಬರ್ತಿದ್ವಿ ಅಣ್ಣ. ಒಂದು ಫಸ್ಟಿಗೆ 2 ಆಕಳ ತೊಗೊಂಬಂದಿವಣ್ಣ. ಅದರಲ್ಲಿ ಹೆಂಗೆ ಮಾಡಿಬಿಟ್ರು ಮೋಸ ಆತಣ್ಣ. ಈ ಇಳಿದಂಥ ಆಕಳಿಗೆ ಅದು ಇಳಿದು ಅಲ್ಲೇ ಒಂದು 15 ದಿವಸ 20 ದಿವಸ ಆಗೈತಣ್ಣ. ಅದಕ್ಕೆ ದಣಿ ಇಳ್ದಂಥ ಕರ ಹಾಕಿ ಕೊಟ್ಟು ನಮಗೆ ಮೋಸ ಮಾಡಿದ್ರಣ್ಣ. ಹಂಗೆ ಮೋಸ ಆಗೈತಣ್ಣ. ಅವರು 7-8 ಲೀಟ್ರ್ ಹೇಳಿದ್ರಣ್ಣ, ನಾನು ತೆಲ್ ಬಂದು 4 ಲೀಟ್ರ್ ಹೇಳೈತಣ್ಣ, ಹಿಂಡೈತಣ್ಣ. ಮೋಸ ಆಗೈತಣ್ಣ, ಮೋಸ ಆಗೈತಣ್ಣ. ಈಗೆಲ್ಲ ಒಟ್ಟು ಅದ್ರಾಗ ಅಲ್ಲಿ ಒಂದು ವರ್ಷ ಆತಲ್ಲಣ್ಣ. ಈಗ ಅದ್ರ ನಮ್ಮ ಹೊಸ ಮನೆಗೂ ಇದ್ವು ಅಣ್ಣ. ಅದ್ರಲ್ಲಿದ್ದ ತಿಳ್ಕೊಂಡು ಈಗ ಎಲ್ಲ ಇದಾಗೈತೆ ಅಣ್ಣ. ಯಾವ ಥರ ಇರಬೇಕು, ಆಕಳ ಉದ್ದ ಬೀಸ ಇಂಬು ಹೆಂಗಿರ್ಬೇಕು ಎಲ್ಲ ಈಗ ತಿಳ್ಕೊಂಡು ಇದು ಮಾಡಾಕತ್ತೀವಿ ಅಣ್ಣ. ಈಗ ನೀವು SLC ಮುಗಿಸಿದ್ರ, ಮುಂದೆ ಓದ್ಬೋದಾಗಿತ್ತಲ್ಲ, ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿದ್ರಿ ಅಂತ? ಓದ್ಬೇಕನ್ನೋದು ಇತ್ತಣ್ಣ, ಓದ್ಬೇಕನ್ನೋದು ಇತ್ತಣ್ಣ, ಆಸಕ್ತಿ ಇತ್ತಣ್ಣ. ಸುಮ್ಮನೆ ಓದಿ ಈಗ ಇನ್ನೊಬ್ರ ಕೈಯಾಗ 15,000 ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಮಲ್ಲೇ ಮಾಡ್ಕೊಂಡೋಣ. ನಮ್ಮದು ಹೊಲ ಇರೋದ್ರಿಂದ ನಮ್ಮಲ್ಲೇ ಮಾಡ್ಕೊಂಡು ಈಗ ಇನ್ನೊಬ್ರ ಕೈಗ 15,000ಕ್ಕೆ ಹೋದಿವಣ್ಣ. ಹೋಗಿ ಅವ್ರನ್ನ ಪಗಾರ ಹೆಚ್ಚಿಗೆ ಮಾಡಿರೋ ಅಂತಂದು ಕೇಳ್ಕೊಳಕ್ಕಾಗಲ್ಲಣ್ಣ, ಕೇಳ್ಕೊಳಕ್ಕಾಗಲ್ಲ. ಇಲ್ಲ ಆದ್ರೆ ಈಗ ಕೊಡಂಗಿಲ್ಲಣ್ಣ. ಹಂಗ ಇಲ್ಲೇ ಈಗ ಎಷ್ಟಣ್ಣ 13 ಆಕಳದವ, ಇನ್ನೊಂದು 4 ಹಾಕಿದ್ರೆ ಅಲ್ಲೇ ಬಂದು ಹೋಗುತ್ತಣ್ಣ. ಇನ್ನೊಂದು 4 ಆಕಳ ಹಾಕಿದ್ರೆ ಅಲ್ಲೇ ಬಂದು ಹೋಗುತ್ತಣ್ಣ. ಮತ್ತು ಅವಕ್ಕೆ ಒಳ್ಳೆ ಫುಡ್ಡು, ಒಳ್ಳೆ ಈ ಶೈಲೇಜ್ ಮೇವು, ಮತ್ತು ಹಾಬಿಟ್ ಸೊಪ್ಪೆ ಅಂಥವು ಕೊಟ್ಟಿವಿ ಅಂದ್ರೆ ಅಲ್ಲೇ ಬಂದು ಬಿಡ್ತೈತಿ ಅಣ್ಣ. ನಾವು ಮತ್ತೆ ಇನ್ನೊಂದು ಆಳು ಇಟ್ಕೊಂಡಂಗೆ ಹಾಕಿವಣ್ಣ. ಈಗ ಇನ್ನೊಬ್ರ ಕೈಯಾಗ ಹೋಗಿ ದುಡೋದು, ಅವ್ರಿಗೆ ಆದ್ರೆ ಮುಂಜಾನೆ 8ಕ್ಕೆ ಹೋಗ್ಬೇಕಣ್ಣ, ಹೊಳ್ಳಿ 6ಕ್ಕೆ ಬರ್ಬೇಕು. ಈಗ ಯಾವುದೋ ಕಂಪ್ನಿ ಆಯ್ತು ಎಲ್ಲೇ ಆತಣ್ಣ, ಹೋಗಿ ಬರೋ ಅಲ್ಲೇ ಕಷ್ಟಪಡೋದ. ಇಲ್ಲಿ ನಮ್ಮಲ್ಲೇ ಕಷ್ಟಪಡೋನಲ್ಲ, ಆಟ ರೆಸ್ಟ್ ಇದ್ರೆ ಆರಾಮ ಮಕ್ಕೊಳೋಣ. ಅಲ್ಲಿ ಈಗ ಕಂಪ್ನಿಯಲ್ಲಿ ಹೋದ್ರೆ ಮಕ್ಕನಕ್ಕ ಬಿಡಂಗಿಲ್ಲ, ಹಂಗೆ ನಡೆಯೋದಲ್ಲ. ಹಂಗಾಗಿ ಇಲ್ಲೇ ಮಾಡ್ಕೊಂಡಿವಣ್ಣ. ಮತ್ತು ಇದು ಸೆಡ್ಡಿಗೆ ಯಾವ ಥರ ಒತ್ತು ಕೊಟ್ರೆ ನೀವು? ಯಾಕಂದ್ರೆ ಹೈಟೆಕ್ ಮಾಡ್ಕೊಂಡ್ರಲ್ಲ, ಈಗ ನೀವು ಮುಂಚೆನೇ ಆಟೋಮೆಟಿಕಾಗಿ ಮಾಡ್ಕೊಂಡಿದ್ದೆ, ಇನ್ನು ಈಗ ಬರ್ಬರ್ತಾ ಮಾಡ್ಕೊಂಡಿದ್ದೆ? ಬರ್ಬರ್ತಾ ಮಾಡ್ಕೊಂಡಿದ್ದಣ್ಣ. ಮುಂಚೆ ಹೇಳಿದ್ನಲ್ಲಣ್ಣ, ಈ ಸೆಡ್ನಾಗಿದ್ದೋಣ, ಈ ಸೆಡ್ನಾಗಿದ್ದೋಣ. ಹಂಗಾಗಿ ಈಗ ಆ ಥರನ ಮಾಡ್ತಿದ್ವಣ್ಣ. ಗಾಳಿ ಆಡೋದಿಲ್ಲಣ್ಣ, ಗಾಳಿ ಆಡೋದ್ರಿಂದ ಅದ್ರಾಗ ಇವು ಉಸ್ಲಾಟ ಆಡ್ತಾವಲ್ಲಣ್ಣ, ಆದಷ್ಟು ಗಮ್ಮು ಬರ್ತಣ್ಣ. ಗಮ್ಮು ಆಗೋದ್ರಿಂದ ಆಕಳ ಏನಾಗ್ಬಿಡ್ತಾವಣ್ಣ, ಒಂಥರ ಇದಾಗ್ಬಿಡ್ತಾವಣ್ಣ, ಹೀಟಿಗೆ ಬರೋಂಗಿಲ್ಲ. ಯಾಕಂದ್ರೆ ಹೀಟ ಜಗ್ಗಿರ್ತ ಅಣ್ಣ, ಹೀಟಿಗೆ ಬರೋಂಗಿಲ್ಲ. ಮತ್ತು ಅವು ಹುಷಾರು ತಪ್ಪೋ ಚಾನ್ಸಸ್ ಭಾಳ ಬರ್ತಣ್ಣ. ಹಂಗಾಗಿ ಈ ಥರ ಈಗ ನೋಡೋಣ ಎಷ್ಟು ಗಾಳಿ ಆಡುತ್ತಲ್ಲ, ಹಂಗೆ ಮತ್ತಿಷ್ಟಲ್ದ ಗಾಳಿ ಅಲ್ದ ಮತ್ತು ಫ್ಯಾನ್ ಸತಿ ಹಾಕಿವಣ್ಣ. ಫ್ಯಾನನ್ನು ಹಾಕಿದೀವಣ್ಣ. ಫ್ಯಾನ್ ಹಾಕೋದ್ರಿಂದ ಅವ್ರಿಗೆ ಗಾಳಿ ಸಿಗಲಿ, ಗಾಳಿ ಸಿಗಲಿ ಅಂತ ಹಾಕಿದೀವಣ್ಣ. ಅಂದ್ರೆ ಗಾಳಿ ಹತ್ತೋದ್ರಿಂದ ಮತ್ತು ಇವೆಲ್ಲ ಈಗ ನೋಡ ಹಿಂಗೆ ಹುಚ್ಚು ಒಯ್ದಿರ್ತಾವು, ಸೆಗಣಿ ಹಾಕಿರ್ತಾವಲ್ಲಣ್ಣ, ಆರ್ತೈತಿ ಅಣ್ಣ. ಆರ್ದಾಗ ಎಲ್ಲ ಡ್ರೈ ಅನ್ನಿಸ್ತೈತಿಲ್ಲ ಅಣ್ಣ, ಮಕ್ಕಂತವಣ್ಣ. ಹಂಗಾಗಿ ಫ್ಯಾನ್ ಸತಿ ಹಾಕಿದೀವಣ್ಣ. ಇದರಲ್ಲಿ ಯಾವ್ದು ಅತಿ ಹೆಚ್ಚು ಹಾಲು ಕೊಡುವಂಥದ್ದು ಹಾಕಂದ್ರೆ, ಅಂದ್ರೆ ಜಾಸ್ತಿ ಕೊಡೋದು? ಅತಿ ಹೆಚ್ಚು ಕೊಡೋದು ಅಂದ್ರೆ ಇದು ಒಂದಣ್ಣ, ಇದು ಒಂದಣ್ಣ. ಇದು ಡೆರ್ಸಿ ಅಂತಣ್ಣ, ಅದು HF ಅಂತಣ್ಣ. ಅದು ಫುಲ್ HF ಅಣ್ಣ, ಇದು ಡೆರ್ಸಿ ಮಿಕ್ಸ್ ಐತಣ್ಣ. ಎಷ್ಟು ಕೊಡ್ಬೋದು ಇದು? ಇದು ನಮ್ಮ ತೆಲ್ ಬಂದ್ಬಿಟ್ಟು 8 ಲೀಟ್ರ್ ಕೊಟ್ಟಿದ್ದಣ್ಣ. ಅದಂದ್ರೆ ಒಂದು ಸಮಯ, ಒಂದು ಹೊತ್ತಿಗೆ ಅಣ್ಣ, ಒಂದು ಟೈಮಿಗೆ 8 ಲೀಟ್ರ್ ಕೊಟ್ಟಿದ್ದೆ. ಅಂದರೆ ಒಂದು ದಿನಕ್ಕೆ 16 ಲೀಟ್ರ್? 16 ಲೀಟ್ರ್ ಕೊಟ್ಟಿದ್ದೆ ಒಂದು ದಿನಕ್ಕೆ. ಕೆಲವೊಂದು ಕಡೆ ಕೇಳ್ಪಟ್ಟೆ 30 ಲೀಟ್ರು 25 ಲೀಟ್ರು ಅಂತಾರಲ್ಲ, ಹೌದು ನಿಜನೂ ಅದಾವಣ್ಣ, ಅಂಥವು ಅದಾವಣ್ಣ. ಆದ್ರೆ ಅವು ನಮ್ಮ ಕ್ಲೈಮೇಟಿಗೆ ಹೊಂದಂಗಿಲ್ಲ ಅಣ್ಣ. ಈಗ ಚಿಂತಾಮಣಿ ಕಡೆ ತಂಪು ಹವಾಮಾನ ಇರ್ತಣ್ಣ, ಕ್ಲೈಮೇಟ್ ತಂಪಿರ್ತಣ್ಣ. ಅವು ನಮ್ಮ ತೆಲ್ ತಂದು ಬಂದ್ಬಿಡ್ತೀವಲ್ಲ, ನಮ್ಮದು ಬಿಸಿಲು ಹವಾಮಾನ ಇರೋದ್ರಿಂದ ದನ ತಿಕ್ಕಕತ್ಬಿಡ್ತಾವಣ್ಣ. ನಮ್ಮ ತೆಲ್ ಬಂದು ಮೇಯೋದಿಲ್ಲ, ಹಂಗಾಗ್ಬಿಟ್ಟು ಅವೇನು ಹಾಲು ಕಮ್ಮಿ ಆಗಿಬಿಡ್ತಾವಣ್ಣ. ಈಗ ಫಸ್ಟಿಗೆ ದೊಡ್ಡ ಪ್ರಮಾಣದಿಂದ ಹಾಕೋದಕ್ಕಿಂತ ಸಣ್ಣ ಪ್ರಮಾಣದ್ದು ಹಾಕಿ ಅದ್ರ ಲಾಭ ತಕ್ಕಂದು ಹಾಕೋದ್ರಿಂದ ಲಾಭ ಸಿಗುತ್ತಣ್ಣ. ಈ ದೊಡ್ಡ ಪ್ರಮಾಣದ್ದು ಹಾಕಿದ್ನಂದ್ರೆ ಅದ್ರಾಗ ಸಿಗಂಗಿಲ್ಲ ಅಣ್ಣ. ದೊಡ್ಡ ಪ್ರಮಾಣದ್ದು ಹಾಕಿ ಅದ್ರದ್ದು ಖರ್ಚು ತೆಗೆದು ಎಲ್ಲ ತೆಗೆದು ಉತ್ಪಾದನೆ ಸಿಗಂಗಿಲ್ಲ ಅಣ್ಣ. ಈಗ ತಂದಂಥ ಆಕಳ ಹೆಣಗರ ಹುಟ್ಟೋದು ಕಮ್ಮಿ ಅಣ್ಣ, ಹೆಣಗರನು ಹುಟ್ಟೋದಿಲ್ಲ ಅಣ್ಣ, ಅಪರೂಪ ಅಣ್ಣ. ನಾನು ಮೊನ್ನೆ ಒಂದು
6 ಆಕಳ ತಂದಲ್ಲಣ್ಣ, ಅವು ಅದ್ರಾಗ 6 ಆಕಳ ತಮ್ಮನಿ ಅಣ್ಣ. 6 ಆಕಳದಾಗ 4 ಆಕಳ ಹೋರಿಕರ ಹೇಳ್ದೋಣ, 2 ಆಕಳ ಹೆಣಗರ ಹೇಳ್ದೋಣ. ಹಂಗಾಗ್ಬಿಡ್ತೈತಿ ಅಣ್ಣ. ಅದ್ರಾಗ ಇವ್ನು ಹೋರಿಕರ ಯಾರು ತೊಗೊಳಂಗಿಲ್ಲ ಅಣ್ಣ, ಅದ್ರಾಗ ಕಮ್ತಾನು ಮಾಡಂಗಿಲ್ಲ ಅಣ್ಣ. ದೊಡ್ಡ ಹರಿದು ಹಾಕತ್ತಾವಲ್ಲ, ಹಂಗಾಗಿ ಕಮ್ತಾನು ಮಾಡಂಗಿಲ್ಲ ಅಣ್ಣ. ಹಂಗಾಗೋದ್ರಿಂದ ಹಂಗಾಗಿ ಹೆಣಗರ ಹುಟ್ಟಿದ್ರೆ ನಮ್ದು ಆಕಳ ರೊಕ್ಕ ಬಂದು ಹೋಗ್ಬಿಡ್ತೈತಿ. ರೊಕ್ಕ ಬಂದು ಹೋಗ್ಬಿಡ್ತೈತಿ ಅಣ್ಣ. ಈಗ ಹೋರಿಕರ ಹುಡ್ತಾವಲ್ಲ ಅಣ್ಣ, ಹಂಗಾಗಿ ಅದ್ರ ಲಾಸ್ ಆಗತ್ತೆ ಅಣ್ಣ. ಹೋರಿಕರ ಹುಟ್ಟಿದ್ರಿಂದ ಲಾಸ್ ಆಗಿಬಿಡ್ತೈತಿ ಅಣ್ಣ. ಹಂಗಾಗಿ ದೊಡ್ಡ ಪ್ರಮಾಣ ಹಾಕಿ ಹೋರಿಕರ ಹುಟ್ಟಿದ್ವಂದ್ರೆ ಉಳಿದಲ್ಲ ಅಣ್ಣ ಅದು. ಹಂಗಾಗಿ ಫಸ್ಟಿಗೆ ಆ ಥರ ಮಾಡ್ಕೊಂಡು ಹಂಗೆ ಮಾಡ್ಬೇಕು ಅಣ್ಣ. ಒಂದು ವರ್ಷಕ್ಕೆ ಎಷ್ಟು ಮರಿ ಸಿಗ್ಬೋದು ನಿಮ್ಮ ಕೈಗೆ? ಅಂದರೆ ಈಗ ಒಂದು ವರ್ಷಕ್ಕಂದ್ರೆ ವರ್ಷಕ್ಕೆ ಒಮ್ಮೆ ಹೇಳ್ತವಣ್ಣ. ಅಲ್ಲ ಟೋಟಲ್ ಆಗಿ ವರ್ಷಕ್ಕೆ ಒಮ್ಮೆ ಹೇಳ್ತವಣ್ಣ. ಈಗ ನಾನು 13 ಆಕಳ ಅದಾವಣ್ಣ. 13 ಆಕಳದಾಗ ಒಂದು 4-5 ಆಕಳ ಈಗ ಅಲ್ಲಿ ಇಳ್ದಿದ್ದಾವಣ್ಣ. ಒಂದು 4 ಆಕಳ ಗಬ್ಬದವಣ್ಣ. ಗಬ್ಬದವು ಹೊಸು ಇನ್ನು ದಣೆ ಕಟ್ಕೊಂಡವಣ್ಣ. ಗಬ್ಬದವಲ್ಲಣ್ಣ. ಒಂದು 4 ಆಕಳ ಗಬ್ಬದವಲ್ಲಣ್ಣ. 4 ಆಕಳ ಗಬ್ಬರಿಂದ ನನಗೆ 2 ಆಕಳ ಹೆಣ್ಗರ ಹೇಳಿದ್ರು ನಡೀತೈತೆ ಅಣ್ಣ. 2 ಆಕಳ ಹೆಣ್ಗರ 2 ಆಕಳ ಹೋರಿಕರ ಹೇಳಿದ್ರು ನಡೀತೈತೆ ಅಣ್ಣ. ಯಾಕಂದ್ರೆ ನನ್ನಲ್ಲೇ ಹುಟ್ಟಿರ್ತಾವಲ್ಲ, ನಾವು ಆಗಲಿ ಕಡ್ಡಿ ಹಾಕಿಸಿ ಕಟ್ಟಿಸಿರ್ತೀವಣ್ಣ. ಒಳ್ಳೆ ತಳಿ ಬಂದಿರ್ತಾವೆ, ಒಳ್ಳೆ ತಳಿ ಹಾಕಿಸಿರ್ತೀವಲ್ಲ, ಅವನ್ನ ಕರ ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಣ್ಣ.